ಹಾಯ್, ನಾನು ಸಂದೀಪ್. ನೀವು ನೋಡ್ತಾ ಇರೋ ಆಲ್ಫಾ ಟೆಕ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ರೆಡ್ಮಿ ಮೊಬೈಲಲ್ಲಿ ಆ್ಯಪ್ ಡ್ರಾಯರ್ನ ಹೇಗೆ ಪಡೆಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಈ ಆ್ಯಪ್ ಡ್ರಾಯರ್ನ ಪಡೆಯೋಕ್ಕೆ ಮುಂಚೆ ನಿಮ್ಮ ಮೊಬೈಲ್ನ MIUI 11ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ತೋರಿಸ್ತಿರೋ ಮೊಬೈಲ್ ಬಂದು ರೆಡ್ಮಿ ನೋಟ್ 8. ನಾನು ಸಹ ಈ ಮೊಬೈಲ್ನ 11ಗೆ ಅಪ್ಡೇಟ್ ಮಾಡ್ಕೊಂಡಿದ್ರು ಕೂಡ ಸೊ ನನಗೆ ಈ ಆ್ಯಪ್ ಡ್ರಾಯರ್ನ ಆಪ್ಷನ್ ಬಂದು ನನ್ನ ಸೆಟ್ಟಿಂಗಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಅದಕ್ಕೆ ಒಂದು ಲಾಂಚರ್ನ ಇನ್ಸ್ಟಾಲ್ ಮಾಡಿಕೊಂಡೆ. ಆ ಲಾಂಚರ್ನ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕ್ ಮುಖಾಂತರ ಸೊ ನೀವು ಈ ಲಾಂಚರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಈ ಲಾಂಚರ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಈ ಆ್ಯಪ್ ಡ್ರಾಯರ್ನ ಆಪ್ಷನ್ಸ್ ಕಾಣಿಸುತ್ತೆ. ಸೊ ಈ ಮೆಥಡ್ ಏನಿದೆಯೋ ಅದು 100% ವರ್ಕ್ ಆಗೇ ಆಗುತ್ತೆ. ಸೊ ನೀವು ಈ ಆ್ಯಪ್ ಡ್ರಾಯರ್ನ ನಿಮ್ಮ ಮೊಬೈಲಲ್ಲಿ ಹೇಗೆ ಎನೇಬಲ್ ಮಾಡ್ಕೊಳ್ಳೋದಂದರೆ ಸೊ ಇಲ್ಲಿ ಕಾಣ್ತಿರೋ ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗಲ್ಲಿ ರೆಗ್ಯುಲರ್ ಆಪ್ಷನ್ ಬಂದು ನಿಮಗೆ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಕೆಳಗಡೆ ಕಾಣ್ತಿರೋ ವಿತ್ ಆ್ಯಪ್ ಡ್ರಾಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನಿಮ್ಗೆ ಇದರಲ್ಲಿ ಸೊ ಈ ಥರ ಇಂಟರ್ಫೇಸ್ ಕಾಣಿಸ್ತಾ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇವಾಗ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಡ್ರಾಯರ್ ಎನೇಬಲ್ ಆಗಿದೆ. ಸೊ ನಾನು ಇವಾಗ ನನ್ನ ಮೊಬೈಲ್ನ ಹೋಮ್ ಸ್ಕ್ರೀನ್ ಒಳಗಡೆ ಹೋಗಿ ಆ್ಯಪ್ ಡ್ರಾಯರ್ ನನ್ನ ಮೊಬೈಲಲ್ಲಿ ಎನೇಬಲ್ ಆಗಿದೆಯೋ ಇಲ್ವಾ ಅಂತ ತೋರಿಸ್ತೀನಿ. ಸೊ ಆ್ಯಪ್ ಡ್ರಾಯರ್ ಬಂದು ನನ್ನ ಮೊಬೈಲಲ್ಲಿ ಎನೇಬಲ್ ಆಗಿದೆ. ಸೊ ಇಲ್ಲಿ ಆರೋ ಮಾರ್ಕ್ ತೋರಿಸ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಈ ಆ್ಯಪ್ ಡ್ರಾಯರ್ ಬಂದು ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ನೀವು ಈ ಆ್ಯಪ್ ಡ್ರಾಯರಲ್ಲಿ ನಿಮ್ಗೆ ಬೇಕಾದ ಆ್ಯಪ್ಸ್ನೂ ಕೂಡ ಸರ್ಚ್ ಮಾಡ್ಕೋಬೋದು. ಸೊ ಇನ್ನೂ ಯಾರ್ಯಾರಿಗೆ ಈ ಆ್ಯಪ್ ಡ್ರಾಯರ್ನ ಆಪ್ಷನ್ ಬಂದು ರೆಡ್ಮಿ ಮೊಬೈಲಲ್ಲಿ ಸಿಕ್ಕಿಲ್ವೋ ಅಂಥವ್ರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಈ ವಿಡಿಯೋನ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾ ಟೆಕ್ ಕನ್ನಡ.